ವಿಂಡ್ ಫ್ಯಾನ್ ಮಾಫಿಯಾದ ಅಟ್ಟಹಾಸಕ್ಕೆ ಸೂಡಿ ರೈತರು ಬಲಿಯಾಗಿದ್ದಾರೆ. ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಸಂರಕ್ಷಣೆಯಲ್ಲಿ ಸಂಚರಿಸುತ್ತಿರುವ ಭಾರೀ ವಾಹನಗಳ ದರ್ಪದಿಂದ ವಿದ್ಯುತ್ ಟಿಸಿ ಹಾಗೂ 8 ಕಂಬಗಳು ನೆಲಕ್ಕುರುಳಿವೆ. ಗಜೇಂದ್ರಗಡ ತಾಲ್ಲೂಕಿನ ಸೂಡಿ-ಗುಳಗುಳಿ ಮುಖ್ಯ ರಸ್ತೆಯ ಬಳಿಯ ಹೊಲಗಳಲ್ಲಿ ವಿಂಡ್ ಫ್ಯಾನ್ ಕಂಪನಿಯ ಭಾರೀ ವಾಹನಗಳು ವಿದ್ಯುತ್ ತಂತಿಗಳಿಗೆ ಡಿಕ್ಕಿ ಹೊಡೆದು ಈ ಅವಘಡ ಸಂಭವಿಸಿದೆ. ಜೂನ್ 25 ರಂದು GJ12-9389 ಸಂಖ್ಯೆಯ ವಾಹನ ಈ ದುರಂತಕ್ಕೆ ಕಾರಣ ಎನ್ನಲಾಗಿದೆ. ಆದರೆ ಆಶ್ಚರ್ಯ ಸೂಚಕ ಚಿಹ್ನೆ ಕೇಸ್ ದಾಖಲಿಸದೆ ಮೌನ ವಹಿಸಿರುವ ಕೆ.ಇ.ಬಿ. ಹಾಗೂ ಜಿಲ್ಲಾಡಳಿತದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ಸೂಡಿ ಗ್ರಾಮದ ಬಡ ಕುಟುಂಬ ಆದಂಥ ಸಂಗಪ್ಪ ಮಲ್ಲಪ್ಪ ಮಡಿವಾಳರ್ ಸೂಡಿಯಿಂದ ಗುಳುಳಿಗೆ ಹೋಗುವ ಮಧ್ಯೆ ಸರ್ವೆ ನಂಬರ್ ಬಾರ್ 121/4ರಲ್ಲಿ ಬರುವ ನಮ್ಮ ಹೊಲ ನೀರಾವರಿ ತೋಟ ಇರುವುದರಿಂದ ಟಿಸಿ ಕಂಬ ಹಾಗೂ 8 ಕಂಬಗಳನ್ನು ಐಎನ್ ಕಂಪ್ನಿಯವರು ಮಧ್ಯರಾತ್ರಿ ಹೋಗುವಾಗ ಅದನ್ನು ಸರ್ವಿಸ್ ವೈರನ್ನು ಕಟ್ ಮಾಡಿ ಹೋಗಿದ್ದಾರೆ. ಹಾಗೂ ಪೊಲೀಸ್ ಸ್ಟೇಷನ್ನವರು ಬಂದು ಅದನ್ನು ಗಮನಿಸಿದರೂ ಇದುವರೆಗೂ ನಮಗೆ ಕರೆಂಟ್ ಸಪ್ಲೈ ಕೊಟ್ಟಿಲ್ಲ. ಆದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ಇದಕ್ಕೆ ಬಡ ರೈತರಿಗೆ ಮುಂಗಾರು ಪೀಕು ಹಾಳಾಗಿದೆ, ಹಿಂಗಾರು ಪೀಕಿಗೂ ನೀರು ಹಾಸ್ಬೇಕಂದ್ರೆ ಕರೆಂಟ್ ಇದುವರೆಗೂ ಸಪ್ಲೈ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ನಮ್ಮ ಬಡ ಕುಟುಂಬಕ್ಕೆ ಕರೆಂಟ್ ಸಪ್ಲೈ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಕೇಳುತ್ತೇನೆ. ವಿದ್ಯುತ್ ಸಂಪರ್ಕ ಕಡಿತಗೊಂಡ ಪರಿಣಾಮ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ. ಈಗಾಗಲೇ ಮಳೆಯ ಕೊರತೆಯಿಂದ ಸಂಕಷ್ಟದಲ್ಲಿರುವ ರೈತರ ಗೋವಿನ ಜೋಳ ಬೆಳೆ ಸಂಪೂರ್ಣ ಒಣಗುವ ಹಂತಕ್ಕೆ ತಲುಪಿದೆ. ಚನ್ನವ್ವ, ಮಹಾಂತವ್ವ, ಹೇಮಾ ಮಡಿವಾಳರ, ಶರಣಪ್ಪ ಮತ್ತು ಸಂಗಪ್ಪ ಮಡಿವಾಳರ ಕುಟುಂಬಗಳ ಜೀವನಾಧಾರವೇ ಅಪಾಯದಲ್ಲಿದೆ. ಬಿದ್ದಿರುವ ಟಿಸಿ ಹಾಗೂ ಕಂಬಗಳು ಮಕ್ಕಳು, ಜಾನುವಾರುಗಳ ಸಂಚಾರ ಮಾರ್ಗದಲ್ಲೇ ಇದ್ದು ಪ್ರಾಣಾಪಾಯದ ಭೀತಿ ಉಂಟಾಗಿದೆ. ದುರಂತ ನಡೆದ ನಂತರವೇ ಆಡಳಿತ ಎಚ್ಚರಗೊಳ್ಳುತ್ತದೆಯೇ ಎಂಬ ಪ್ರಶ್ನೆ ಜನರಲ್ಲಿ ಮೂಡಿದೆ. ಕ್ರಮ ಕೈಗೊಳ್ಳದಿದ್ದರೆ ಸೂಡಿ ಹೋರಾಟ ರಾಜ್ಯವ್ಯಾಪಿ ರೈತ ಚಳವಳಿಯಾಗಿ ರೂಪುಗೊಳ್ಳಲಿದೆ ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದು ಗದಗವಾಣಿಯ ಚಿಕ್ಕ ಬುಲೆಟಿನ್. ಮುಂದಿನ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ.